ಅಂತ ಒಂದು ಗ್ರಾಮ. ಆ ಮಂಚೇಗೌಡ ಅಂತ ಅಂದ್ಬಿಟ್ಟು ನಮ್ಮೂರಲ್ಲಿ ಒಬ್ಬ ಇದ್ದ ಅಣ್ಣ. ಹೆಂಗೆ ಅಂದ್ರೆ ಊರ್ ತುಂಬಾ ಎಲ್ಲ ಸಾಲ ಮಾಡ್ಕೊಬಿಟ್ಟಿದ್ದ ಅವನು. ಏನ್ ಸಾಲಗಾರ ಹೆಂಗ್ ಮಾಡ್ಕೊಬಿಟ್ಟಿದ್ದ ಸಾಲವ ಅಂತಂದ್ರೆ ಅವನು ಮನೆ ತಕ್ಕೆ ಬರೋರು ಎಲ್ಲಾರುವೆ ಅಣ್ಣ ಇದಕ್ಕೆ ಬಡ್ಡಿ ಕೊಡು, ಇದಕ್ಕೆ ಸಾಲ ಕೊಡು, ಬಡ್ಡಿ ಕೊಡು ಸಾಲ ಕೊಡು ಅಂತ ಬರುವ. ಇವನು ಏನ್ ಮಾಡ್ದ ಸಾಲಗಾರ ಕಾಟವ ತಡಿಕೆ ಆಗ್ದೇನೆ ಇವನೇನ್ ಮಾಡ್ದ ಮನೆ ದೇವ್ರಿಗೆ ಹೋಗ್ಬಿಟ್ಟು ಕೈಯ ಮುಗಿದ್ಬಿಟ್ಟ. ಅಪ್ಪ ಈ ಸಾಲ್ಗಾರ ಕಾಡ್ತಿಂದ ನಾನು ತಡಿಕ್ ಆಯ್ತಲ್ಲ, ನನ್ ಜೀವ ಬೇಗನೆ ನಿನ್ನ ಎಡೆಗೆ ಕರ್ಕೋ ಅಂತ ಹೇಳ್ಬಿಟ್ಟು ಆ ಮನೆ ದೇವ್ರಿಗೆ ಹೋಗಿ ಕೈಯ ಮುಗಿದ್ಬಿಟ್ನಂತೆ. ಹಂಗೆಯ ಅವಾಗ ಕೈಯ ಮುಗಿದ ತಕ್ಷಣ ಮನೆ ದೇವ್ರಿಗೆ ಒಲಿದು ಯಮಧರ್ಮನನ್ನ ಕಳಿಸ್ಕೊಟ್ನಂತೆ. ಅಪ್ಪ ಹೋಗಿದ್ ಬರೋಗು ಕರ್ಕ ಬರೋಗು ಅಂತ ಅಂದ್ಬಿಟ್ಟು ಇವ್ನ್ ಯಾವಾಗ ಕೈಯ ಮುಗ್ದಿ ಭಕ್ತಿಯಿಂದ ಬೇಡ್ಕಂದ ಯಮಧರ್ಮ ಬಂದ್ಬಿಟ್ನಂತೆ. ಅವಾಗ ಇವ್ನಿಗೆ ಯಮಧರ್ಮನ್ ನೋಡ್ಬಿಟ್ಟು ತೊಡೆ ಎಲ್ಲ ನಡಿಗೆ ಸ್ಟಾರ್ಟ್ ಆಗ್ಬಿಡ್ತು ಅಣ್ಣ. ಹಂಗೆಯ ಹೆಂಗೆ ಅಂತಂದ್ರೆ ಅಪ್ಪ ಬಂದ್ಬಿಟ್ಟ ಯಮಧರ್ಮ ಬಂದ್ಬಿಟ್ಟನೆಯ ಅಂತಂದ. ಅಷ್ಟೊತ್ ಗಂಟ ಕಾಯ್ಕೊಂಡ್ ನಿಂತಿದ್ದ. ಅಪ್ಪ ನನ್ ಕರ್ಕಬಿಡು ನನ್ ಕರ್ಕಬಿಡು ಅಂತ ಅನ್ಬಿಟ್ಟು ಯಮಧರ್ಮ ಬಂದ ತಕ್ಷಣ ಭಯ ಎತ್ಕೊಂಡ್ಬಿಟ್ಟು ಹಂಗೆ ತೊಡೆ ಎಲ್ಲ ನಡ್ಗಿ ಸ್ಟಾರ್ಟ್ ಆಗ್ಬಿಟ್ಟು ಇವನೇನ್ ಮಾಡ್ದ ಯಮಧರ್ಮ ಬಂದ ತಕ್ಷಣ ಇವನು ನೋಡ್ಬಿಟ್ನಲ್ಲ ಯಮಧರ್ಮ ಏನ್ ಬಾಳ ದೊಡ್ಡ ಆಳು, ಇನ್ನೇನು ಮಾಡಕ್ ಆಗೋದಿಲ್ಲ, ಕರ್ಕೊಂಡ್ ಹೊಡೈತಾನಲ್ಲ ನನ್ನ ಅಂತ ಅಂದ್ಬಿಟ್ಟು ಯಮಧರ್ಮನ ಕರ್ದ. ಅಪ್ಪ ಇವಾಗ ಬಂದ, ಬಾ ಬಾ ಇದ್ಯಾಕೆ ಇವಾಗ ಬಂದ, ಬಾ ನನ್ ಕರ್ದ ತಕ್ಷಣ ನನ್ನ ಭಕ್ತಿಗೆ ಮೆಚ್ಚಿ ನಮ್ಮ ಮಂದಿರ ಕಳಿಸ್ಕೊಟ್ಟವನ ನಿನ್ನ, ಬಾ ಬಾ ನಮ್ಮ ಅಡ್ಡಿತ ಕರ್ಕೋಗಿದ್ವಿ ಒಂದ್ ರೌಂಡ್ ಹಾಕ್ಸ್ಕೊ ಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡ್ ಹೋಗ್ಬಿಟ್ಟು ಯಮಧರ್ಮನ್ನೇ ಕರ್ಕೊಂಡ್ ಹೋಗಿದ್ನಂತೆ ಅವ್ರ ಅಡ್ಡಿತಕ್ಕೆ ಒಂದ್ ರೌಂಡ್ ಕರ್ಕೊಂಡ್ ಹೋಗ್ಬಿಟ್ಟು ಅವ್ರ ಅಡ್ಡಿತಕ್ಕೆ ಇವನೇನ್ ಮಾಡ್ದ, ಅಪ್ಪ ಕರ್ಕೊಂಡ್ ಹೋಗೋದು ಹೋಗ್ತೀಯ ಬಾಯ್ಲಿ ನನ್ ಕೊನೆಯದೊಂದು ಆಸೆ ಅದೇ, ಅದ ಆಸೆ ಪೂರೈಸ್ಬಿಟ್ಟು ಕರ್ಕೊಂಡ್ ಹೋಗು ಅಂತಂದಂತೆ. ಯಮಧರ್ಮ ಅದ್ ಕೇಳದಂತೆ, ಏನಪ್ಪ ಆಸೆ ನಿಂದು ಅಂತ ಕೇಳದಂತೆ. ಏನೂ ಇಲ್ಲ ಅಂತ ದೊಡ್ಡ ಆಸೆ ಏನೂ ಇಲ್ಲ, ನಮ್ಮ ಹೊಟ್ಟಿಲಿ ಬಾದಾಮಿ ಹಾಲದೆ ಕುಡಿದ್ಬಿಟ್ಟು ಆಮೇಲೆ ನನ್ ಕರ್ಕೊಂಡ್ ಹೋಗು, ತಂಪಾಗಿ ಕರ್ಕೊಂಡ್ ಹೋಗು ನನ್ನ ಅಂತ ಹೇಳದ್ನಂತೆ. ಹಂಗೆ ಆಯ್ತು ತಗೋಬರೋಗು, ನಿನ್ ಕೊನೆಯ ಆಸೆ ನಾನು ಯಾಕೆ ಬೇಡ ಅಂದನೆ ಅಂತ ಜೈಲಲ್ಲೇ ಕೊನೆಯ ಆಸೆಯ ಬಿಟ್ಬಿಟ್ಟು ಮಾಡ್ಬಿಟ್ಟು ಕಳಿಸ್ತಾರೆ. ನಿನ್ನ ಆಸೆ ನಾನ್ ಯಾಕಪ್ಪ ಬೇಡ ಅನ್ನನೆ ಅಂತ ಅಂದ್ಬಿಟ್ಟು ಹೋಗಿ ತಗೋಬರೋಗಪ್ಪ ಅಂದ್ಬಿಟ್ಟು ಮಂಚೇಗೌಡನ್ಗೆ ಹೇಳ್ದ. ಹೋಗ್ಬಿಟ್ಟು ಅವನೇನ್ ಮಾಡ್ಬಿಟ್ಟ ಬಾದಾಮಿ ಹಾಲ ಕಾಯಿಸ್ಕೊಬಿಟ್ಟು ಬಾದಾಮ್ ಪೌಡ್ರ್ ಹಾಕ್ಬಿಟ್ಟು ಬರುವಾಗ ಸುಮ್ನೆ ಬರ್ಲಿಲ್ಲ ಅಣ್ಣ ಅವನು. ಬರ್ಬೇಕಾದ್ರೆ ಅವ್ನು 4 ನಿದ್ದೆ ಮಾತ್ರ ಹಾಕಂಡು ತಗೊಬಂದ್ಬಿಟ್ಟು ಈಚೆ ಕೂತಿದ್ನಲ್ಲ ಯಮಧರ್ಮ ಕಾಯ್ಕಂಡಿ ಬತ್ತಾನೆ ಅಂತ ಅನ್ಬಿಟ್ಟು ಕೊಟ್ಟ ಬಾದಾಮಿ ಹಾಲ ಯಮಧರ್ಮ ಕುಡಿದ್ಬಿಟ್ಟ. 4 ನಿದ್ದೆ ಮಾತ್ರ ಹಾಕಿದ್ನಲ್ಲ, ನಿದ್ದೆ ತಡಿಕ್ ಆಗ್ನಿಲ್ವಲ್ಲ ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ದ, ಹೆಂಗೆ ಜಗ್ಲಿ ಮೇಲೆ ಒರಿಕಬಿಟ್ಟು ಮನಿ ಕಬಿಟ್ಟ. ಯಮಧರ್ಮ ಯಾವಾಗ ಮನೆ ಕಂಡ ಇವನೇನ್ ಮಾಡ್ದ, ತಡಿ ಯಾರ್ಯಾರ ಹೆಸರು ಇದ್ದದ ಕಾಣೆ ಒಂದ್ ಬುಕ್ಕಲ್ಲಿ ಅಂತ ಬಿಟ್ಟು ಬುಕ್ಕ ತೆಗ್ದಿ ನೋಡಿದ್ರೆ ಇವನ ಹೆಸ್ರೆ ಮಂಜೇಗೌಡ ಅಂತ ಮೊದ್ಲು ಹೆಸ್ರೆ ಇವ್ದಿತ್ತು. ತಡಿ ಮನೆ ಕಬಿಟ್ಟನೆಲ್ಲ ಕರ್ಕೊಂಡು ಹೋಯ್ತಾನಲ್ಲ ಅಂತ ಅನ್ಬಿಟ್ಟು ಇವನೇನ್ ಮಾಡ್ದ, ತೆಗ್ದಿ ಅವನ ಹೆಸ್ರ ಮೇಲೆ ಹೊಡೆದಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಬರ್ದು ಸ್ಟಾರ್ಟ್ ಮಾಡ್ಬಿಟ್ಟ. ಆಮೇಲೆ ಒತ್ತಾರೆ ಒದ್ನಂತೆ ಎಚ್ಚರ ಆಯ್ತು ಯಮಧರ್ಮಂಗು. 8 ಗಂಟೆ 10 ಗಂಟೆ ನಿದ್ದೆ ಬಂದ್ಬಿಟ್ಟಿತ್ತು. ಒತ್ತಾರೆ ಒದ್ನಂತೆ ಎದ್ದ ಯಮಧರ್ಮ. ಎದ್ಬಿಟ್ಟು ಅಂತವನೇ ಯಮಧರ್ಮ, ಬಲೇ ಮಂಚೇಗೌಡ ಬಲೇ, ಎಂತಹ ಹಾಲ್ ಕೊಟ್ಟಪ್ಪ ನೀನು ನನಗೆ, ಆಹಾ ಅಮೃತ ಇದ್ದಂಗಿತ್ತು. ನಾನು ಇಂಥ ನಿದ್ದೆ ನನ್ನ ಜೀವನದಲ್ಲಿ ಮಾಡ್ಲಿಲ್ಲ. ನೀನ್ ಇಂಥ ಹಾಲ್ ಕೊಟ್ಟಿರೋದಕ್ಕೆ ನಾನು ಏನಾರು ನಿನ್ಗೆ ಕೊಡುಗೆ ಕೊಡ್ಬೇಕಲ್ಲ, ಗಿಫ್ಟ್ ಕೊಡ್ಬೇಕಲ್ಲಪ್ಪ ನಿನ್ಗೆ, ನಾನೇನಾರು ಕೊಡುಗೆ ಕೊಡ್ಬೇಕಲ್ಲ ಅಂತ ಅನ್ಬಿಟ್ಟು ನನ್ ಕೈಲಿ ಕೊಡಿಗೆ ಏನಿಲ್ಲ. ನಾನು ಬರ್ಬೇಕಾದ್ರೆ ಯಮಲೋಕದಿಂದ ಏನು ತಂದಿಲ್ಲ ಕಣಪ್ಪ, ನನ್ ಕೈಲಿ ಆದದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವನೇನ್ ಮಾಡ್ದ, ನಿನ್ನ ಮೊದಲನೆಯಿಂದ ಕರ್ಕೋಯ್ಕ್ ಬಂದಿದ್ದೆ, ಇವಾಗ ಮೊದಲನೇದ ಬಿಟ್ಬಿಡ್ತೀನಿ, ಲಾಸ್ಟ್ ಇಂದ ಕರ್ಕೋಯ್ತೀನಿ ಅಂತಂದ. ಇವನ ಹೆಸ್ರ ಇವನೇ ಲಾಸ್ಟ್ ಅಲ್ಲಿ ಬರ್ಕೊಂಡವನೆ. ಹಂಗೆ ಅಣ್ಣ ಯಾರ ಕೈಲಿ ತಪ್ಪಿಸ್ಕೊಂಡ್ರುವೆ ಯಮಧರ್ಮನ ಕೈಲಿ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹಿರಿಯರು ಹೇಳ್ತಾರೆ. ಅದರಂತೆ ಯಾರು ಸಹ ಸಾವನ್ನ ಗೆದ್ದಿಲ್ಲ.